PU ಲೆಕ್ಚರರ್ದು ನೋಟಿಫಿಕೇಶನ್ ಆಗಿ ಸುಮಾರು 10 ವರ್ಷ ಆಯಿತು. ನೋಟಿಫಿಕೇಶನ್ಸ್ ಆಗಲಿಲ್ಲ. ಇದ್ರ ಪರವಾಗಿ ನಾವು ಅಕ್ಸಾ PU ಲೆಕ್ಚರರ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಕೂಡ ಓಪನ್ ಮಾಡಿದ್ವಿ. ಈ ಒಂದು ಧಾರವಾಡ ಪ್ರೊಟೆಸ್ಟ್, ವಿಜಯಪುರ ಪ್ರೊಟೆಸ್ಟ್ ಆದಮೇಲೆ ಸಾಕಷ್ಟು ಬದಲಾವಣೆಗಳು ಆಗಿದೆ. ಶಿಕ್ಷಣ ಇಲಾಖೆಯಲ್ಲಿ ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಬಟ್ ಆದರೆ ಈ ಒಂದು PU ಲೆಕ್ಚರರ್ದು ಎಷ್ಟು ಸಾವಿರ ಪೋಸ್ಟು, ಎಷ್ಟು ವೇಕೆನ್ಸಿ ಇದೆ, ಅಷ್ಟು ನೋಟಿಫಿಕೇಶನ್ಸ್ ಮಾಡಬೇಕು. ಮತ್ತು ಈಗ ಒಂದು ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಿರೋ ನೋಟಿಫಿಕೇಶನ್ಸು ಯಾವಾಗ ಆಗುತ್ತೆ ಅಂತೇಳಿ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು. ಆ ಡೌಟ್ನ ಇವತ್ತು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಮತ್ತು ಸಾಕಷ್ಟು ಸುಮಾರು ವರ್ಷಗಳಿಂದ ಮನವಿ ಕೊಡ್ತಾನೆ ಇದ್ವಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೋಸ್ಕರ. ಆದರೆ ಇವತ್ತು ನಮಗೆ ಕ್ಲಾರಿಟಿ ಸಿಕ್ಕಿದೆ. ಇವತ್ತು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ಗೆ ಮನವಿ ಮಾಡಿಕೊಂಡು ಈ ಒಂದು ನೋಟಿಫಿಕೇಶನ್ಸ್ ಡಿಸೆಂಬರ್ 2nd ವೀಕಲ್ಲಿ PU ಲೆಕ್ಚರರ್ ನೋಟಿಫಿಕೇಶನ್ಸ್ ಆಗುತ್ತೆ. ಈ ನೋಟಿಫಿಕೇಶನ್ಸ್ ಪ್ರಕ್ರಿಯೆ KPSCಗಂತೂ ಕೊಡಲ್ಲ, KE ಕೊಡೋ ಥರ ನಾವು ರಿತೇಶ್ ಕುಮಾರ್ ಸರ್ ಇದ್ದಾಗೆ ನಾವು ಮನವಿ ಮಾಡ್ಕೊಂಡಿದ್ವಿ. ಅವಾಗಲಿಂದ ಇಲ್ಲಿವರೆಗೂ ರಶ್ಮಿ ಮಹೇಶ್ ಮೇಡಮ್ ಕೂಡ ವಿದ್ಯಾರ್ಥಿಗಳ ಪರವಾಗಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸ್ಪಂದಿಸಿ ಕೆಲವೊಂದು ರಿಫಾರ್ಮ್ಸ್ ಆಗ್ತಾ ಇದೆ ಡಿಪಾರ್ಟ್ಮೆಂಟಲ್ಲಿ. ನಮಗೆ ಸಚಿವರು ಒಳ್ಳೆಯರಲ್ಲದೆ ಇರ್ಬೋದು, ಮತ್ತು ಅವರಿಗೆ ಈ ಒಂದು ವಿದ್ಯಾರ್ಥಿಗಳ ಕಾಳಜಿ ಇಲ್ಲದೆ ಇರ್ಬೋದು. ನಮಗೆ ಏನು ಅಧಿಕಾರಿಗಳಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ, ನಮಗೆ ವಿಕಾಸ್ ಸುರಾಳ್ಕರ್ ಸರ್ ಇರ್ಬೋದು, ಮತ್ತು ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ಎಲ್ಲ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ತುಂಬ ಒಳ್ಳೆಯ ಅಧಿಕಾರಿಗಳು ಸಿಕ್ಕಿದ್ದಾರೆ. ಅವ್ರ ಪರವಾಗಿ ಅವ್ರ ಕಡೆಯಿಂದ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ. ಹಂಗಾಗಿ ಈ ಒಂದು ನೋಟಿಫಿಕೇಶನ್ಸ್ ಆದಷ್ಟು ಬೇಗ ಒಂದು ರೆಕ್ರೂಟ್ಮೆಂಟ್ ಆಗುತ್ತೆ. ಡಿಸೆಂಬರ್ 2nd ವೀಕಲ್ಲಿ ನೋಟಿಫಿಕೇಶನ್ಸ್ ಆಗುತ್ತೆ PU ಲೆಕ್ಚರರ್ದು. ಈ ಒಂದು ನೋಟಿಫಿಕೇಶನ್ಸ್ KE ಕೊಡ್ತಾರೆ. ಈ ಒಂದು ಆದಷ್ಟು ಬೇಗ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಮಾಡಬೇಕು. ಯಾಕೆಂದರೆ KPSC ಕೊಟ್ಟರೆ ವರ್ಷಾನುಗಟ್ಟಲೆ ಇವಾಗ ಎಕ್ಸಾಮ್ ನಡೆಸಿ ರಿಸಲ್ಟ್ ಬಿಡೋಷ್ಟೊತ್ತಿಗೆ ಎಷ್ಟೋ ಸ್ಟೂಡೆಂಟ್ ಲಿಸ್ಟಲ್ಲಿ ಇರೋರು ಅವ್ರಿಗೆ ಆರ್ಡರ್ ಕಾಪಿ ತೊಗೊಳಲ್ಲ, ಅಷ್ಟೊತ್ತಿಗೆ ಸತ್ತೇ ಹೋಗಿರ್ತಾರೆ. ಆ ಒಂದು ಪರಿಸ್ಥಿತಿಗೆ KPSC ತೊಗೊಂಬಂದಿದೆ. ಯಾಕೆಂದ್ರೆ ನಾವು ನೋಡಿರ್ಬೋದು ಇವಾಗ ಲ್ಯಾಂಡ್ ಸರ್ವೇರ್ದು, ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು, ಮತ್ತು ವೆಟರ್ನರಿ ಆಫೀಸರು 1.5 ವರ್ಷ ಆಗಿದೆ ಸುಮ್ಮನೆ ನೋಟಿಫಿಕೇಶನ್ ಮತ್ತೆ ರೀನೋಟಿಫಿಕೇಶನ್ ಆಗಂತ ಪರಿಸ್ಥಿತಿ KPSC ತೊಗೊಂಡಿದ್ದಾರೆ. KPSCಗೆ ಯಾವ ನೋಟಿಫಿಕೇಶನ್ಸ್ ಕೊಡಬಾರ್ದು. ಯಾವ ನೋಟಿಫಿಕೇಶನ್ KPSC ಕೊಡಲೇ ಇಲ್ಲ ಅಂದರೆ KPSC ತಾನೇ ಶುದ್ಧೀಕರಣ ಆಗ್ಬಿಡುತ್ತೆ. KPSCಗೆ ನೋಟಿಫಿಕೇಶನ್ಸ್ ಯಾವುದು ಕೊಟ್ಟಿಲ್ಲ ಅಂದರೆ ಸರ್ಕಾರ ಮತ್ತೆ ಇನ್ನೇನು ಪ್ರಯೋಜನ ಏನು? KPSC ಇದ್ದು ಕೂಡ KE ಕೊಡ್ತಾರೆ ವಿತಿನ್ 6 ಮಂತಲ್ಲಿ. ಈ ಒಂದು ಡಿಸೆಂಬರ್ 2nd ವೀಕಲ್ಲಿ ನೋಟಿಫಿಕೇಶನ್ಸ್ ಆಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನಿದೆ ಮೇ ಒಳಗಡೆ ಎಲ್ಲ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಮಾಡಿ ನೀವು ಜೂನಿಂದ ನೀವು ಆರ್ಡರ್ ಕಾಪಿ ತೊಗೊಂಡು ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಲ್ಲರೂ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಒಂದು ನೇಮಕಾತಿ ಪ್ರಕ್ರಿಯೆ ವಿತಿನ್ 6 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ಎಲ್ಲ PU ಲೆಕ್ಚರರ್ ಆಸ್ಪಿರೆಂಟ್ಸು ಚೆನ್ನಾಗಿ ಓದ್ಕೊಳ್ಳಿ. ಈ ಡಿಸೆಂಬರ್ 2nd ವೀಕ್ ನೋಟಿಫಿಕೇಶನ್ಸ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಏನೇ ಡೌಟ್ಸ್ ಇದ್ರೂ ನಮಗೆ ಕೇಳಿ. ಮತ್ತು C&R ರೂಲು ಅದ್ರ ಬಗ್ಗೆ ಎಲ್ಲ ಯಾವುದೂ ತಲೆ ಕೆಡ್ಸ್ಕೊಂಡು ಹೋಗ್ಕೋಬೇಡಿ. C&R ರೂಲ್ ಅದ್ರ ಪಾಡಿಗೆ ಅದು ಬರುತ್ತೆ, ಅದು ನಿಮ್ಮ ಪರವಾಗಿ ಬರುತ್ತೆ. ನಿಮ್ಮ ವಿರುದ್ಧವಾಗಿ ಯಾವುದೇ ಒಂದು ಪಾಯಿಂಟ್ಸ್ ಇದ್ರೂ ಅದ್ರ ಪರವಾಗಿ ನಾವು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ರಿಫಾರ್ಮ್ಸ್ ಇದ್ರೂ ವಿದ್ಯಾರ್ಥಿಗಳ ಪರವಾಗಿ ಇರಬೇಕು. ಅದು ವಿರುದ್ಧ ಇತ್ತಂತಂದರೆ ಎಲ್ಲರೂ ಸೇರಿಕೊಂಡು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ. ಸರ್ಕಾರಕ್ಕೆ ನಾವು ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳ ಶಕ್ತಿ ಏನಿದೆ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳ ಪರವಾಗಿ ಪ್ರತಿ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಆಗಬೇಕು. ಮತ್ತು ಅವ್ನ ನೋಟಿಫಿಕೇಶನ್ಸ್ ಆಗಿರೋದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವರಿಗೆ ಅಷ್ಟೇ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.